ಪತ್ನಿ ಜೊತೆ ಕೊನೆಯ ಕ್ಷಣಗಳನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕಳೀತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ 3 ದಿನ ಮುಂಚೆ ಪತ್ನಿ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಕಳೆದಿದ್ದಾರೆ. ಪತ್ನಿ ಜೊತೆ ಕುಳಿತು ಸಮಯ ಕಳೆದ ಆ ಒಂದು ಕ್ಷಣಗಳು, ಪತ್ನಿ ಜೊತೆ ಕಳೆದಿದ್ದ ಅವಿಸ್ಮರಣೀಯ ಕ್ಷಣಗಳು. ಆಸ್ಪತ್ರೆಗೆ ದಾಖಲಾಗುವ 3 ದಿನ ಮುಂಚೆ ಪತ್ನಿ ಜೊತೆ ಎಚ್.ಡಿ. ದೇವೇಗೌಡರು ಕಳೆದಿದ್ದಾರೆ. ಪತ್ನಿ ಜೊತೆ ಕುಳಿತು ಸಮಯವನ್ನು ದೇವೇಗೌಡರು ಕಳೆದಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅವಿಸ್ಮರಣೀಯ ಕ್ಷಣಗಳದು. ಚೆನ್ನಮ್ಮ ಭುಜ ತಟ್ಟಿ ದೇವೇಗೌಡರು ಧೈರ್ಯವನ್ನು ತುಂಬಿದರು. ಎಚ್.ಡಿ. ದೇವೇಗೌಡರು ಆಶೀರ್ವಾದ ಪಡೆದಿದ್ದ ಚೆನ್ನಮ್ಮಗೆ ಬಾಳೆಹಣ್ಣು ತಿನ್ನಿಸಿ ಆರೈಕೆ ಕೂಡ ಮಾಡಿದ್ದಾರೆ ಮಾಜಿ ಪ್ರಧಾನಿ ಆಗಿರತಕ್ಕಂಥ ಎಚ್.ಡಿ. ದೇವೇಗೌಡರು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಕೊನೆಯ ಕ್ಷಣದ ಆ ಒಂದು ದೃಶ್ಯ. ಹೌದು, ನಾನು ಗಮನಿಸುತ್ತಿದ್ದೆ. ಕೊನೆಯ ಕ್ಷಣದ ಆ ಒಂದು ದೃಶ್ಯ. ಪತ್ನಿ ಜೊತೆ ಅವಿಸ್ಮರಣೀಯ ಕ್ಷಣಗಳನ್ನು ದೇವೇಗೌಡರು ಕಳೆದಂಥ ಆ ಒಂದು ದೃಶ್ಯ. ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೃಶ್ಯ ಇದು. PNS ವಿಸ್ತಾರದಲ್ಲಿ ಮಾತ್ರ ನೀವು ಈ ಒಂದು ದೃಶ್ಯವನ್ನು ಕಾಣಬಹುದು. ಅವರಿಗೆ ಬಾಳೆಹಣ್ಣು ಕೊಟ್ಟು ಧೈರ್ಯವಾಗಿರು ಅಂತ ದೇವೇಗೌಡರು ಆಶೀರ್ವಾದ ಮಾಡ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಪತ್ನಿ ಜೊತೆ ಕೊನೆಯ ಕ್ಷಣಗಳನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕಳೀತಾ ಇದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ 3 ದಿನ ಮುಂಚೆ ಪತ್ನಿ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಕಳೆದಿದ್ದಾರೆ. ಪತ್ನಿ ಜೊತೆ ಕುಳಿತು ಸಮಯ ಕಳೆದ ಆ ಒಂದು ಕ್ಷಣಗಳು, ಪತ್ನಿ ಜೊತೆ ಕಳೆದಿದ್ದ ಅವಿಸ್ಮರಣೀಯ ಕ್ಷಣಗಳು. ಆಸ್ಪತ್ರೆಗೆ ದಾಖಲಾಗುವ 3 ದಿನ ಮುಂಚೆ ಪತ್ನಿ ಜೊತೆ ಎಚ್.ಡಿ. ದೇವೇಗೌಡರು ಕಳೆದಿದ್ದಾರೆ. ಪತ್ನಿ ಜೊತೆ ಕುಳಿತು ಸಮಯವನ್ನು ದೇವೇಗೌಡರು ಕಳೆದಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಅವಿಸ್ಮರಣೀಯ ಕ್ಷಣಗಳದು. ಚೆನ್ನಮ್ಮ ಭುಜ ತಟ್ಟಿ ದೇವೇಗೌಡರು ಧೈರ್ಯವನ್ನು ತುಂಬಿದರು. ಎಚ್.ಡಿ. ದೇವೇಗೌಡರು ಆಶೀರ್ವಾದ ಪಡೆದಿದ್ದ ಚೆನ್ನಮ್ಮಗೆ ಬಾಳೆಹಣ್ಣು ತಿನ್ನಿಸಿ ಆರೈಕೆ ಕೂಡ ಮಾಡಿದ್ದಾರೆ ಮಾಜಿ ಪ್ರಧಾನಿ ಆಗಿರತಕ್ಕಂಥ ಎಚ್.ಡಿ. ದೇವೇಗೌಡರು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಕೊನೆಯ ಕ್ಷಣದ ಆ ಒಂದು ದೃಶ್ಯ. ಹೌದು, ನಾನು ಗಮನಿಸುತ್ತಿದ್ದೆ. ಕೊನೆಯ ಕ್ಷಣದ ಆ ಒಂದು ದೃಶ್ಯ. ಪತ್ನಿ ಜೊತೆ ಅವಿಸ್ಮರಣೀಯ ಕ್ಷಣಗಳನ್ನು ದೇವೇಗೌಡರು ಕಳೆದಂಥ ಆ ಒಂದು ದೃಶ್ಯ. ನಮಗೆ ಸಿಕ್ಕಿರ್ತಕ್ಕಂಥ ಒಂದು ದೃಶ್ಯ ಇದು. PNS ವಿಸ್ತಾರದಲ್ಲಿ ಮಾತ್ರ ನೀವು ಈ ಒಂದು ದೃಶ್ಯವನ್ನು ಕಾಣಬಹುದು. ಅವರಿಗೆ ಬಾಳೆಹಣ್ಣು ಕೊಟ್ಟು ಧೈರ್ಯವಾಗಿರು ಅಂತ